ಪುಷ್ಪ ಸಿನಿಮಾ ಮಾದರಿಯಲ್ಲಿ ಗಾಂಜಾ ಸಾಗಾಟ ನಡೆದಿರುವಂತದ್ರ ಬಗ್ಗೆ ಒಂದು ಪ್ರಕರಣ ಈಗ ಬಯಲಾಗಿದೆ. ಚಾಮರಾಜನಗರ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಈ ಸಿನಿಮಾ ಕಾರ್ಯಾಚರಣೆಯನ್ನು ಅವರು ಬಯಲಿಗೆಳೆದಿದ್ದಾರೆ. ಗಾಂಜಾ ಸಾಗಾಟ ಮಾಡ್ತಾ ಇದ್ರು. ಸೊ ನೀವು ಬಹುಶಃ ಪುಷ್ಪ ಸಿನಿಮಾವನ್ನು ನೋಡಿರ್ತೀರಿ. ಅದರಲ್ಲಿ ಹೇಗೆ ಗಾಂಜಾ ಸಾಗಾಟವನ್ನು ಮಾಡ್ತಾ ಇರ್ತಾರೆ ಅಂದರೆ ರಕ್ತ ಚಂದನವನ್ನು ಸಾಗಾಟ ಮಾಡ್ತಾ ಇರ್ತಾರೋ ಆ ರೀತಿಯಲ್ಲಿ ಗಾಂಜಾ ಸಾಗಾಟವನ್ನು ಮಾಡ್ತಾ ಇದ್ರು. ಚಾಮರಾಜನಗರ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಈಗ ಬಂಧಿಸಿದ್ದಾರೆ. ಬರೋಬ್ಬರಿ 221 kg ಗಾಂಜಾವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ಲೈವುಡ್ ಶೀಟ್ಗಳ ನಡುವೆ ಗಾಂಜಾ ಇಟ್ಟು ಸಾಗಾಟ ಮಾಡ್ತಾ ಇದ್ರು ಇವರು. 4 ಚೀಲಗಳಲ್ಲಿ ಅಡಗಿಸಿಟ್ಟಿದ್ದಂಥ ಒಂದು ಗಾಂಜಾ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸುಮಾರು 221 kg ಗಾಂಜಾವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 1,10,00,000 ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕ್ಯಾಂಟರನ್ನು ಚೇಸ್ ಮಾಡಿ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಹಿಡಿದಿದ್ದಾರೆ. 10 ಕಿಲೋಮೀಟರ್ವರೆಗೆ ಚೇಸ್ ಮಾಡಿರುವಂತಹ ಪೊಲೀಸರು, ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರು ನಡೆಸಿರುವಂಥ ಕಾರ್ಯಾಚರಣೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಆ ಒಂದು ಕ್ಯಾಂಟರನ್ನು ಅದನ್ನು ಈಗ ವಶಕ್ಕೆ ಪಡ್ಕೊಂಡಿರುವಂತಹ ಪೊಲೀಸರು ಅದರಲ್ಲಿ ಸಾಗಿಸ್ತಾ ಇದ್ದಂತಹ ಗಾಂಜಾವನ್ನು ಕೂಡ ಈಗ ಜಪ್ತಿ ಮಾಡಿದ್ದಾರೆ. ಸುಮಾರು 1,10,00,000 ಮೌಲ್ಯದ ಗಾಂಜಾ ಇದು ಅಂತೇಳಿ ಹೇಳಲಾಗ್ತಾ ಇದೆ. ಪ್ಲೈವುಡ್ಗಳನ್ನು ಮೇಲಿಟ್ಟಿದ್ರು. ಅದರ ಕೆಳಗಡೆ ಪ್ಲೈವುಡ್ಗಳ ಮಧ್ಯದಲ್ಲಿ ಈ ಥರದ ಚೀಲಗಳನ್ನು ಇಟ್ಟು ಇವರು ಸಾಗಾಟ ಮಾಡ್ತಾ ಇದ್ರು.